ವರ್ಷದ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಸೋತವರ ಕೋರಿಕೆ ಏನು, ಮತದಾರನ ಮಾತು ಮನಸ್ಸಲ್ಲೇನಿದೆ, ಅನಾವರಣ, ಅವಲೋಕನ, ಕ್ಷೇತ್ರ ದರ್ಶನ, ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಒಟ್ಟು 3,70,000ಕ್ಕಿಂತಲೂ ಅಧಿಕ ಮತದಾರರಿರುವಂತಹ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರೇ ಈ ಒಂದು ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಒಟ್ಟು 1,20,000ಕ್ಕಿಂತಲೂ ಅಧಿಕ ಮತವನ್ನ ಒಕ್ಕಲಿಗರು ಈ ಒಂದು ಕ್ಷೇತ್ರದಲ್ಲಿ ಪಡೆದ್ರೆ, ಇದರ ನಂತರವಾಗಿ ದಲಿತರು ಅದೇ ರೀತಿ OBC ವರ್ಗಕ್ಕೆ ಸೇರಿದಂತವರೇ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಮತ್ತೊಂದು ಕಡೆಯಲ್ಲಿ ಆಡಳಿತಾತ್ಮಕ ದೃಷ್ಟಿಕೋನದಲ್ಲಿ ನೋಡೋದಾದ್ರೂ ಕೂಡ ಈ ಒಂದು ಯಲಹಂಕ ವಿಧಾನಸಭಾ ಕ್ಷೇತ್ರ ಏನಿದೆ, ಇದು ಕೆಲವೊಂದು ಭಾಗ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಗೆ ಸೇರಿದ್ರೆ, ಮತ್ತೊಂದು ಕಡೆಯಿಂದ ಹಲವು ಭಾಗಗಳು ಏನು BBMP ವ್ಯಾಪ್ತಿಗೆ ಕೂಡ ಬರುತ್ತೆ. ಇನ್ನೋಟ ಮುನ್ನೋಟಗಳೊಂದಿಗೆ ಇವತ್ತು ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಈ ಕ್ಷೇತ್ರದ ಮತದಾರರ ಜನ ಮನ ಮತ ಏನು, ಬನ್ನಿ ನೋಡ್ಕೊಂಬರೋಣ. ಬೆಂಗಳೂರಿನ ಪ್ರಬಲ ಕ್ಷೇತ್ರಗಳಲ್ಲಿ ಒಂದು ಯಲಹಂಕ ವಿಧಾನಸಭಾ ಕ್ಷೇತ್ರ. ಭೌಗೋಳಿಕವಾಗಿ ಲೋಕಸಭಾ ಕ್ಷೇತ್ರವಾಗಿ ಚಿಕ್ಕಬಳ್ಳಾಪುರದ ಜೊತೆಗಿದೆ. ಯಲಹಂಕ ವಿಧಾನಸಭಾ ಕ್ಷೇತ್ರವಾಗಿ ಕೆಲ ಭಾಗ ಬೆಂಗಳೂರು ನಗರ ಜಿಲ್ಲೆ ಜೊತೆ ಹಾಗೂ BBMP ಜೊತೆ ಕ್ಷೇತ್ರ ಹಂಚಿಕೊಂಡಿದೆ. ಹೀಗೆ 3 ಭಾಗವಾಗಿ ಹಂಚಿ ಹೋಗಿರೋ ಯಲಹಂಕ ಅಸೆಂಬ್ಲಿ ಕ್ಷೇತ್ರದ ಸೋಲಿಲ್ಲದ ಸರದಾರ SR ವಿಶ್ವನಾಥ್ ಕಳೆದ 3 ಅವಧಿಗೆ ಇಲ್ಲಿನ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಬಾರಿಯೂ ಗೆಲ್ಲುವ ಹುಮ್ಮಸ್ಸಿನಲ್ಲಿದ್ದಾರೆ. ಮುಂದಿನ ಬಾರಿಯೂ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಚಿವ ಸ್ಥಾನ ನಿಚ್ಚಳ ಎಂಬ ಭಾವನೆಯನ್ನ ಕ್ಷೇತ್ರದ ಮತದಾರರಲ್ಲಿ ಮೂಡಿಸಿದ್ದಾರೆ. ಕ್ಷೇತ್ರದ ಜಾತಿವಾರು ಮತಗಳನ್ನ ನೋಡೋದಾದ್ರೆ ಒಟ್ಟು 3,73,987 ಮತದಾರರಿರೋ ಯಲಹಂಕ ಕ್ಷೇತ್ರದಲ್ಲಿ ಒಕ್ಕಲಿಗರದ್ದೇ ಮೇಲುಗೈ. ಬರೋಬ್ಬರಿ 1,20,000 ಮತಗಳು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾಗಿದೆ. ಇದರ ಜೊತೆಯಲ್ಲಿ ಈ ಕ್ಷೇತ್ರದಲ್ಲಿ ದಲಿತರ 90,000 ಮತಗಳು ಹಾಗೂ ಹಿಂದುಳಿದ ವರ್ಗಕ್ಕೆ ಸೇರಿದ 75,000 ಮತಗಳು ಚುನಾವಣಾ ಫಲಿತಾಂಶದ ಮೇಲೆ ಪ್ರಭಾವ ಬೀರಬಲ್ಲ ತಾಕತ್ತು ಹೊಂದಿವೆ. ಲಿಂಗಾಯತರು 25,000, ಬ್ರಾಹ್ಮಣರು 15,000, ಇತರೆ ಮತದಾರರ 15,000 ಮತಗಳಿವೆ. ಕ್ಷೇತ್ರದಲ್ಲಿ ಸಂಭಾವ್ಯರ ಸಮರ ಹೇಗಿದೆ ಅಂತ ನೋಡೋದಾದ್ರೆ ಬಿಜೆಪಿಯಿಂದ ಈ ಬಾರಿಯೂ SR ವಿಶ್ವನಾಥ್ಗೆ ಟಿಕೆಟ್ ಸಿಗೋದು ಪಕ್ಕಾ ಆಗಿದೆ. ಕಾಂಗ್ರೆಸ್ನಿಂದ ಕೇಶವರಾಜಣ್ಣ ಮತ್ತು ಗೋಪಾಲ್ ಕೃಷ್ಣ ಇಬ್ರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. JDSನಿಂದ ಕೃಷ್ಣಪ್ಪ ಕಣಕ್ಕಿಳಿಯಲಿದ್ದಾರೆ. ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಆಗಿವೆ, ಇನ್ನೂ ಏನೇನ್ ಕೆಲಸ ಬಾಕಿ ಇವೆ ಅಂತ ನೋಡೋಣ. ಯಲಹಂಕ ಕ್ಷೇತ್ರದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ರಸ್ತೆ ಹಾಗೂ ಒಳಚರಂಡಿ ವ್ಯವಸ್ಥೆ ಆದ್ಯತೆ ಮೇರೆಗೆ ದುರಸ್ತಿ ಮಾಡಿಸಿದ್ದಾರೆ ಶಾಸಕ ವಿಶ್ವನಾಥ್. ಪಾರ್ಕ್, ಮಕ್ಕಳ ಆಟದ ಮೈದಾನ, ಈಜುಕೊಳ ನಿರ್ಮಾಣ ಮಾಡಿ ಮನ ಗೆದ್ದಿದ್ದಾರೆ. ಕ್ಷೇತ್ರದ ಪ್ರಮುಖ ಏರಿಯಾಗಳಲ್ಲಿ ಕಾಲೇಜುಗಳ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ನೆರವಾಗಿದ್ದಾರೆ. ಎಲ್ಲಾ ವಾರ್ಡ್ಗಳಲ್ಲಿ ರಸ್ತೆ ದುರಸ್ತಿ, ಅಂಗನವಾಡಿಗಳ ನಿರ್ಮಾಣ ಆಗಿದೆ. ರಸ್ತೆ ಅಗಲೀಕರಣ, ಹೊಸ ಮೇಲ್ಸೇತುವೆ ನಿರ್ಮಾಣ, ಬಡವರಿಗೆ ಹಂತ ಹಂತವಾಗಿ ಮನೆಗಳ ನಿರ್ಮಾಣ ಮಾಡಿಸಿದ್ದಾರೆ. ಧರ್ಮ ಹಾಗೂ ಪಕ್ಷಾತೀತವಾಗಿ ಮತದಾರರ ಸಮಸ್ಯೆಗಳಿಗೆ ಸ್ಪಂದಿಸಿ ಜನಮನ ಗೆದ್ದಿದ್ದಾರೆ ಶಾಸಕ ವಿಶ್ವನಾಥ್. ಮತದಾರರ ಬೇಡಿಕೆಗಳೇನು? ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಯಲಹಂಕ ಕೆರೆ, ಸಿಂಗನಾಯಕನಹಳ್ಳಿ ಕೆರೆಗಳನ್ನ ಒತ್ತುವರಿಯಿಂದ ಉಳಿಸಿಕೊಳ್ಳುವುದು, ಶಿವರಾಮ ಕಾರಂತ ಬಡಾವಣೆ ಸಂಘರ್ಷವನ್ನ ತಾರ್ಕಿಕವಾಗಿ ಅಂತ್ಯ ಕಾಣಿಸೋದು, ರಾಜಕಾಲುವೆ ಒತ್ತುವರಿ ಪ್ರಕರಣವನ್ನ ನಿಭಾಯಿಸೋದು, ಈಗಾಗಲೇ ಆರಂಭಿಸಿರುವ ಮೇಲ್ಸೇತುವೆ ಕಾಮಗಾರಿ ಸಮರೋಪಾದಿಯಲ್ಲಿ ಪೂರ್ಣಗೊಳಿಸೋದು, BBMP ವ್ಯಾಪ್ತಿಗೆ ಬರುವಂತಹ ವಾರ್ಡ್ಗಳು ಅಭಿವೃದ್ಧಿ ಮಾಡಿದ ಹಾಗೆ ಪಂಚಾಯಿತಿ ವ್ಯಾಪ್ತಿಯನ್ನು ಅಭಿವೃದ್ಧಿ ಮಾಡೋದು, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರೋ ಹಳ್ಳಿಗಳಿಗೂ ಯಲಹಂಕದಿಂದ ನೇರ ಬಸ್ ವ್ಯವಸ್ಥೆ ಕಲ್ಪಿಸುವುದು, ಮತದಾರರಿಗೆ ಕುಡಿಯುವ ನೀರು ಪೂರೈಕೆ ಮಾಡೋದು, ಸರ್ಕಾರಿ ಆಸ್ಪತ್ರೆಗಳನ್ನ ಮತ್ತಷ್ಟು ಮೇಲ್ದರ್ಜೆಗೆ ಏರಿಸೋದು. ಈ ಎಲ್ಲ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಯಲಹಂಕ ಕ್ಷೇತ್ರದ ಮತದಾರರು ಮತ್ತೆ ಚುನಾವಣೆಗೆ ಸಜ್ಜಾಗುತ್ತಿದ್ದಾರೆ. ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿನ ಮುಖ್ಯ ಬಸ್ ಸ್ಟ್ಯಾಂಡ್ನ ಆ ಒಂದು ವ್ಯಾಪ್ತಿಗೆ ಬರುವಂಥ ಜಾಗದಲ್ಲಿದ್ದೀನಿ. ಇಲ್ಲಿನ ಒಂದಿಷ್ಟು ಜನರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಸದ್ಯಕ್ಕೆ ನನ್ನ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿನ ಕೆಲವೊಂದಿಷ್ಟು ಕೂಲಿ ಕಾರ್ಮಿಕರಿದ್ದಾರೆ. ಅವರು ಮುಖ್ಯವಾಗಿ ಇವತ್ತು ಬೆಳಗ್ಗೆಯಿಂದ ಕೆಲಸಕ್ಕೆ ಹೋಗ್ತಾರೆ. ಅದ್ರ ಮಧ್ಯೆ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಇನ್ನೊಂದು 4-5 ತಿಂಗಳಲ್ಲಿ ಎಲೆಕ್ಷನ್ ಬಂದ್ಬಿಡುತ್ತೆ. ಕಳೆದ 5 ವರ್ಷದಿಂದ ಇಲ್ಲಿ ವಿಶ್ವನಾಥ್ MLA ಅವರಾಗಿದ್ದಾರೆ. ನಿಮಗೆ ಅವ್ರ ಕೆಲಸ ಕಾರ್ಯಗಳು ಸಂತೃಪ್ತಿ ಇದೆಯಾ ಸರ್? ಎಲ್ಲ ಮಾಡ್ಕೊಟ್ಟವ್ರೆ.
ಏನು ಎಲ್ಲ ಮಾಡ್ಕೊಟ್ಟವ್ರೆ, ಏನು ತೊಂದರೆ ಇಲ್ಲ ನಮ್ಗೆ. ಏನು ಒಳ್ಳೆ ಮನುಷ್ಯ ಅವರು, ಒಳ್ಳೆ ವ್ಯಕ್ತಿ, ಒಳ್ಳೆ ಮನುಷ್ಯ ಅವರು. ಏನು ಕೂಲಿಕಾರಿಗೆಲ್ಲ ಎಲ್ಲ ಮಾಡ್ಕೊಟ್ಟವ್ರೆ. ಮನೆ ಯಾವ ಏರಿಯಾದಲ್ಲಿ ಬರುತ್ತೆ ಇಲ್ಲಿ? ಮತ್ತೆ ಎಲ್ಬೆಸ್ಟ್ ನಗರ. ನಿಮ್ಮ ಏರಿಯಾದಲ್ಲಿ ಡ್ರೈನೇಜು, ರೋಡ್ ಸಿಸ್ಟಮ್ ಏನು ತೊಂದರೆ ಇಲ್ಲ, ಎಲ್ಲ ಪರ್ಫೆಕ್ಟ್ ಆಗೈತೆ. ಏನೋ ನಮ್ಮ ವಿಶ್ವನಾಥ್ ಮಾಡಿಕೊಟ್ಟಿರೋದು ತುಂಬಾ ಪರ್ಫೆಕ್ಟ್ ಆಗೈತೆ. ಅಲ್ಲ, ವಿಶ್ವನಾಥ್ ಅವರು ಈ ಒಂದು ಕೆಲಸ ಮಾಡಿಲ್ಲ ಅನ್ನುವಂಥದ್ದು ಏನಾದ್ರು ಯಾವುದಿಲ್ಲ ಎಲ್ಲ ಮಾಡ್ಕೊಟ್ಟವ್ರೆ. ಮನೆ ಮಾಡ್ಕೊಟ್ಟವ್ರೆ, ನೀಟಾಗಿ ಮಾಡ್ಕೊಟ್ಟವ್ರೆ, ನೀಟಾಗೈತೆ, ಏನು ತೊಂದರೆ ಇಲ್ಲ. ಈಗ ಕೂಲಿ ಕಾರ್ಮಿಕರು ಅಂದರೆ ದಿನ ದುಡಿದು ದಿನ ಬದುಕೋರೆ ಜಾಸ್ತಿ ಇರೋದು. ಸೊ ನಿಮಗೇನಾದ್ರೂ ವಿಶೇಷವಾಗಿರುವಂತ ಯೋಜನೆ ಅಥವಾ ಏನಾದ್ರು? ಏನಿಲ್ಲ ನಮ್ಗೆ ಏನಿಲ್ಲ. ಅವ್ರೆಲ್ಲ ಒಳ್ಳೆ ಕೆಲ್ಸಗಳು ಮಾಡ್ಕೊಟ್ಟವ್ರೆ, ನೀಟಾಗಿದ್ವಿ, ನಾವು ಚೆನ್ನಾಗಿದ್ವಿ. 3 ಅವಧಿಯಿಂದ ಅವರನ್ನೇ ಗೆಲ್ಲಿಸ್ತಾ ಇದ್ರು. ತೋಳ್ರಿ ಇಲ್ಲಿ ಇನ್ನು ಅವ್ರಿಗೆ ನಾವು ವೋಟ್ ಹಾಕೋದು. ಏನೋ ವಿಶ್ವನಾಥ್ಗೆ ವೋಟ್ ಹಾಕೋದು. ಏನೋ ಆ ಎప్పుడు ಒಳ್ಳೆ ಕೆಲಸ ಬದಲಾವಣೆ ಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಎಲ್ಲ ಮಾಡೋರು ಅವರೇ ಬೇಕು ನಮ್ಗ, ಎಲ್ಲ ಮಾಡೋರೆ. ನಮ್ಮ MLA ಬೇಕು ನಮ್ಗ, ವಿಶ್ವನಾಥೇ ಬೇಕು ನಮ್ಗೆ. ವಿಶ್ವನಾಥ್ ಅಣ್ಣಂಗ ನಮ್ಗೆ ಜೈ ಅಷ್ಟೇ. ಎಲ್ಲ ಇಲ್ಲೇ ಇದೀವಿ, ಎಲ್ಲ ಮಾಡವ್ರೆ. ಆ ಎಪ್ಪಳೇ ಬೇಕು ನನ್ಗ. ಈಗ ಯುವಜನಾಂಗ, ಯುವಕರನ್ನ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಯುವಜನರೇ ಭವಿಷ್ಯ ಅನ್ನುವಂಥದ್ದು ಎಲ್ಲ ನೀವು ಕೇಳಿದಿರಿ ಮಾತುಗಳನ್ನೆಲ್ಲ. ಸೊ ನಿಮಗೋಸ್ಕರ ಅಂತ ಏನ್ ಮಾಡಿದ್ದಾರೆ ಅವರು? ಸರ್ ನಮ್ಗೋಸ್ಕರ ಮನೆ ಕಟ್ಸೋರೆ, ಎಲ್ಲ ಮಾಡವ್ರೆ, ಅಭಿವೃದ್ಧಿ ಮಾಡವ್ರೆ ಫುಲ್ಲು. ವಿಶ್ವನಾಥ್ ಅವರು ಈ ಒಂದು ಕೆಲಸ ಮಾಡಿಲ್ಲಪ್ಪ, ಇದು ಮಾಡ್ಬೇಕಿತ್ತು ಅನ್ನೋ ತರದಲ್ಲಿ ಯಾವ್ದಾರ ಕೆಲಸ? ಯಾವ್ದು ಇಲ್ಲ, ಎಲ್ಲ ಕೆಲಸ ಮಾಡವ್ರೆ ನಮ್ ಸಾಹೇಬ್ರು, MLA ಸಾಹೇಬ್ರು ಎಲ್ಲ ಮಾಡವ್ರೆ, ಎಲ್ಲ ಮಾಡವ್ರೆ. ಅಷ್ಟೇ ನಮ್ಗ ಅವ್ರು ನೆಕ್ಸ್ಟ್ ಓಟುನು ಅವ್ರಿಗೇನೆ, ನೆಕ್ಸ್ಟ್ ವೋಟ್ ಹಾಕೋದು ಅವ್ರಿಗೇನೆ. ಬೆಳಿಗ್ಗೆ ಎದ್ದು 7 ಗಂಟೆಗೆ ಹೋಯ್ತಿರಿ, ಸಂಜೆ 7 ಗಂಟೆಗೆ ಬರ್ತೀರಿ, ಎಲ್ಲ ಕೆಲಸ ಈ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕೆಲಸ ನಡೀತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಅವರೇ ಬೇಕು. ಯಲಹಂಕದಲ್ಲಿ ಅಭಿವೃದ್ಧಿ ಕ್ಷೇತ್ರ ಅಂದ್ರೆ ವಿಶ್ವನಾಥ್ ಸರ್ ಅವರೇ ಮಾಡಿರೋದು. ಯಲಹಂಕದಲ್ಲಿ ಅಭಿವೃದ್ಧಿ ಕ್ಷೇತ್ರ ಅಂತ ಮಾಡಿರೋದು ಯಾವ ಪಕ್ಷನೂ ಮಾಡಿ ವಿಶ್ವನಾಥ್ ಸರ್ ಅವರೇ ಮಾಡಿರೋದು, ಯಾರು ಮಾಡಿಲ್ಲ. ಬಿಡಿ ಅಧ್ಯಕ್ಷ ಆಗೋರಲ್ಲ, ಇನ್ನ ಸಂತೋಷ. ಕಾಂಗ್ರೆಸ್ ಅವ್ರು ಯಾಕೆ ಬೇಡ ಅಥವಾ ಬೇರೆ ಪಕ್ಷದವ್ರು? ನಮ್ಗೆ ಯಾವ ಪಕ್ಷನೂ ಬೇಡ, ನಮ್ BJP, ನಮ್ ವಿಶ್ವನಾಥ್ ಸರ್ ಅಷ್ಟೇ. ನಮ್ ಸಾಹೇಬ್ರು ಇಷ್ಟ ಆಗಿಲ್ಲ, ನಮ್ ಸಾಹೇಬ್ರು ಸಾಕು, ನಾವ್ ಮಾಡ್ತೀವಿ. ನಮ್ ಓಟ್ ಎಲ್ಲ ನಮ್ ವಿಶ್ವನಾಥ್ ಸರ್ಗೆ. ಸರ್ ನೀವೇನ್ ಹೇಳ್ತೀರಿ? ಇಲ್ಲಿ ಏನೇನೋ ಒಂದು ಕೆಲಸ ಮಾಡಬೇಕು ಅಂದರೆ ಹೇಳ್ಸ್ಕೊಡಲ್ಲ, ಮಾಡಿರ್ತಾರೆ ಅವರು. ಒಂದು ಇಲ್ಲಿ ಬದಲಾವಣೆ ಏನಾಗಿತ್ತು ಗೊತ್ತಾ, ಅವ್ರು ಬಂದಮೇಲೆ ಸ್ಯಾಟಲೈಟ್ ಬಸ್ ಸ್ಟಾಪ್ ಆಯಿತು, ಏನೋ ಒಂದು ಶಾಲೆ ಇತ್ತು, ಶಾಲೆ ಮೇಲೆ ಶಾಲೆ ಅಪ್ಟೇರ್ ಮೇಲೆ ಅಪ್ಟೇರು, ಸ್ಕೂಲ್ಗಳೆಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ರು, ಕಾಲೇಜು ಶಾಲೆಗಳು, ರೋಡ್ ಇರಲಿ, ಇಂಥವು ಸ್ವಲ್ಪ ಡ್ಯಾಮೇಜ್ ಆದರೆ ಇಮಿಡಿಯೇಟ್ಲಿ ಒಂದು ತಿಂಗಳಲ್ಲಿ ಅಟೆಂಡ್ ಮಾಡಿಬಿಡ್ತಾರೆ. ಹೇಳೋದು ಈ ಕ್ಷೇತ್ರ ಇದೆಯಲ್ಲ, ಜಾತಿ ಭೇದ ಏನಿಲ್ಲ, ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಒಂದೇ ಒಗ್ಗಟ್ಟಕ್ಕೆ, ಯಾವುದೇ ಇರಲಿ, ಯಾರನ್ನೇ ಹೋಗ್ಲಿ ಅವ್ರು ಹೆಲ್ಪ್ ಮಾಡ್ತಾರೆ. ನಾವು ಏನು ಪಕ್ಷ ನೋಡಲ್ಲ, ನಾವು ಈ ಪಕ್ಷ ಆ ಪಕ್ಷ ಅಲ್ಲ, ಜನ ಬೇಕು, ಮನುಷ್ಯ ಬೇಕು. ಇವನ ಹತ್ರ ಜಾತಿ ಭೇದ ಇಲ್ಲ, ಈ ಅಪ್ಪನ ಹತ್ರ. ಈ ಮುಸ್ಲಿಮ್ಸ್ ಅವ್ರನ್ನು ಓಟ್ ಹಾಕ್ತಾರೆ, ಸಮಾನವಾಗಿ ನೋಡ್ತಾರೆ. ಒಂದು ಈ ಅಪ್ಪನ ಹತ್ರ ಇರೋದು ಬಡವರಾಗಲಿ ಶ್ರೀಮಂತರಾಗಲಿ ಅವ್ರ ಹತ್ರ ಒಂದೇ ಕಣ್ಣು. ಒಂದು ಇವನ್ಗೆ ಒಂಥರ ನೋಡೋದು, ಅವನೊಂಥರ ಕೆಲಸಗಳು, ಜನಗಳು ಕಾರ್ಯಕರ್ಯ ಚೆನ್ನಾಗಿ ನಡೀತಾ ಇದೆ. ವಾತಾವರಣ, ಕೊರೋನಾ ಸೀಸನ್ ಬಂತು, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡ್ರು, ಏನು ತೊಂದರೆ ಆಗಿ. ಬೇರೆ ಥರ ಬೇರೆ ಕ್ಷೇತ್ರದಲ್ಲಿ ಕಷ್ಟ ಬೀಳ್ದಂಗೆ ಈ ಕ್ಷೇತ್ರದಲ್ಲಿ ಜನಗಳು ಅಷ್ಟೊಂದು ಕಷ್ಟ ಬೀಳಿಲ್ಲ. ನೀರಿನ ಪ್ರಾಬ್ಲಮ್, ರೋಡಿನ ಹಿಂಗೆ ಅಂದರೆ ಆಯಿತು, ಫಸ್ಟೇ ಇವರೇ ಯೋಚನೆ ಮಾಡಿರ್ತಾರೆ ಮುಂಚೆ, ಇದು ರೋಡ್ ಹಿಂಗೆ ಮಾಡಬೇಕು ಅಂತ. ಜನ ಹೇಳೋಕ್ಕಿಂತ ಮುಂಚೆ ಇವ್ರ ಹತ್ರ ಆ ಟೆಕ್ನಾಲಜಿ ಇದೆ, ಇವರೇ ಯೂಸ್ ಮಾಡ್ತಾರೆ. ಯಾಕಂದ್ರೆ ಅವ್ರೇನ ತಪ್ಪು ಮಾಡಿದ್ರೆ ಚೇಂಜ್ ಮಾಡ್ಬೇಕು. ಅವ್ರು ಮಾಡ್ತಾ ಇರೋದು ಅಭಿವೃದ್ಧಿ ಕೆಲಸನೇ ಅವ್ರಿಗೆ CS ಆಗಿರುತ್ತೆ. ಅವ್ರು ಮಾಡದೇ ಇರೋ ಆಡು ಮುಟ್ಟದ ಸೊಪ್ಪಿಲ್ಲ ಅಂದ್ರೆ ವಿಶ್ವನಾಥ್ ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇ ಇಲ್ಲ. ಎಲ್ಲ ಕೆಲಸಗಳು ವಿಶ್ವನಾಥ್ ಅವ್ರು ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಸೋಲೋದಂತ ಎಂಥ ಕಟಾಲ್ಗಡ್ಡಿ ಬಂದ್ರೂ ಅವ್ರನ್ನ ಸೋಲ್ಸೋದಕ್ಕಂತೂ ಆಗೋದಿಲ್ಲ. ಅವ್ರ ಹತ್ರನೂ ಬಿಟ್ಕೊಳಕ್ಕೂ ಆಗಲ್ಲ ಅವ್ರ ಹತ್ರ. ಯಾಕಂದ್ರೆ ಜಾತಿ ಬೇವ ಅಂತ ಎಲ್ಲನೂ ಬಿಟ್ಟು ಎಲ್ರೂ ಅವ್ರ ಮನೆ ಹತ್ರ ಹೋದ್ರೆ ಕರೆದು ಭುಜದ ಮೇಲೆ ಕೈ ಹಾಕಿ ಮಾತಾಡ್ಸೋಂಥ ಏಕೈಕ ವ್ಯಕ್ತಿ 224 ಕ್ಷೇತ್ರದಲ್ಲಿ ಯಾರಾದರೂ ಒಬ್ರು ಇದ್ದಾರಂತ ಅದು SR ವಿಶ್ವನಾಥ್ ಮಾತ್ರನೇ. ಯಾಕಂದರೆ ಅವ್ರು ಮಾಡ್ತಾ ಇದ್ದ ಹುಡುಗರಿಗೆ ಮೂಲಭೂತ ಸೌಕರ್ಯಗಳು, ಯಾಕಂದರೆ ಗಾಳಿ, ಬೆಳಕು, ನೀರು ಮತ್ತು ವಿದ್ಯೆ, ಮುಖ್ಯವಾಗಿ ವಿದ್ಯೆ ಬೇಕು. ವಿದ್ಯೆಗೆ ಡಿಗ್ರಿ ಕಾಲೇಜು ಇರಲಿಲ್ಲ, ಆ ಕಾಲೇಜ್ ಮಾಡಿಕೊಟ್ರು. ನಮಗೆ ಯಲಹಂಕ ಓಲ್ಡ್ ಟೌನಲ್ಲಿ ಯಾವುದೇ ಜಾಗ ಇರಲಿಲ್ಲ. ಅದಕ್ಕೆ ವಾಕಿಂಗ್ ಆಗಿ ಕೆರೆನ ಅಭಿವೃದ್ಧಿ ಮಾಡಿ
ವಾಕಿಂಗ್ ಪಾರ್ಟ್ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಜಿಮ್ ಇದೆ, ಓಪನ್ ಜಿಮ್ ಇದೆ, ಓಪನ್ ಜಿಮ್ ಬರ್ತಾ ಇದ್ದಾರೆ, ಅವರು ಬರ್ತಾರೆ. ಮತ್ತೆ ಎಲ್ರಿಗೂ ಇಂಥ ಕೆಲಸ ಮಾಡಿಲ್ಲ ಅಂತ ಯಾರನ್ನ ತೋರಿಸ್ಬಿಟ್ರೆ ನಾವು ಅವ್ರು ಹೇಳೋದನ್ನ ನಾವು ಒಪ್ಕೊಂತೀವಿ. ಎಲ್ಲ ಕೆಲಸನೂ ಎಲ್ಲನೂ ನಾವು ಹೇಳೋದಕ್ಕೆ ಮೊದಲು ಅವ್ರು ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ಎಸ್.ಆರ್. ವಿಶ್ವನಾಥ್. ಅವ್ರ ಹತ್ರನ ಯಾರೂ ಬರೋದಕ್ಕಾಗೋದಿಲ್ಲ. ಅವ್ರನ್ನ ಸೋಲ್ಸ 1 ಲಕ್ಷಕ್ಕಿಂತಲೂ ಅಧಿಕವಾಗಿ ಈ ಸಾರಿ ಗೆದ್ದು ಅವ್ರು ಗ್ಯಾರಂಟಿ ಮಂತ್ರಿ ಆಗ್ತಾರೆ. ಎಸ್.ಆರ್. ವಿಶ್ವನಾಥ್ ಯಾವತ್ತಿಗೂ ಗೆದ್ದೇ ಗೆಲ್ತಾರೆ. ಮೂರು ಟರ್ಮಿಗೆ ಬಿಜೆಪಿಯಿಂದಾನೇ ಅಭ್ಯರ್ಥಿ ಗೆಲ್ತಾ ಇರೋದು. ಅವ್ರು ಮಾಡಿರೋ ಕೆಲಸ ಕಾರ್ಯಗಳು ನಿಮ್ಗೆ ಎಷ್ಟರ ಮಟ್ಟಿಗೆ ಸ್ಯಾಟಿಸ್ಫೈಡ್ ಇದೀರಿ ಅಂತ? 99% ಆಗಿದೆ. 99% ಯು ಆರ್ ಸ್ಯಾಟಿಸ್ಫೈಡ್. ಇನ್ನೂ 25 ವರ್ಷ ಅವರೇ ಬರೋದು, ಇನ್ನು 15 ವರ್ಷ ಅವರೇ, ಇನ್ನು 10 ವರ್ಷ ಅವರೇ ಬರೋದು. ಯಾರು ಬಂದರೂ ಅದೆಲ್ಲ ಆಗಲ್ಲ. ಮುಂದೆ ಸುಮಾರು ಕಾರ್ಯಕ್ರಮ, ಸುಮಾರು ಮಾಡೋ ಅಭಿವೃದ್ಧಿ. ಬಸ್ ಸ್ಟ್ಯಾಂಡ್ ಆಗಲಿ, ಕಾಲೇಜುಗಳಾಗಲಿ, ರೋಡ್ಗಳಾಗಲಿ, ಪಾರ್ಕ್ಗಳಾಗಲಿ ಸೂಪರ್ ಆಗಿ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ನಡೀತಾ ಇದೆ. ರಸ್ತೆ, ಡ್ರೈನೇಜು ಸುತ್ತಮುತ್ತ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಈ ಕಡೆ ಬ್ಯಾಟ್ರಂಪುರ ಆಗಲಿ, ದೊಡ್ಡಬಳ್ಳಾಪುರ ಆಗಲಿ, ಮತ್ತು ಈ ಕಡೆ ಆಗಲಿ ನಂಬರ್ 1 ಕ್ಷೇತ್ರ ಅಂದರೆ ಯಲಹಂಕ. ಯಾಕೆ ಮೂರು ಅವಧಿಗೆ ಅಂದ್ರೆ 15 ವರ್ಷದಿಂದ ಅವರೇ ಇದ್ದಾರೆ MLA. ಚೆನ್ನಾಗಿ ಮಾಡೋದು ಅದೊಂದೇ ಮಾನದಂಡ. ಬದಲಾವಣೆ ಬಯಸ್ತಾ ಇಲ್ಲ. ಹಾಗಾದ್ರೆ ಬಯಸಕ್ಕೆ ಯಾರು ಇಲ್ಲ ಅಂತ ಕ್ಯಾಂಡಿಡೇಟ್ ಬಂದರೂ ಗೆಲ್ಲಕ್ಕಾಗಲ್ಲ. 100% ಇನ್ನೂ 10 ವರ್ಷ ಅವರೇ. ಅಲ್ಲ, ಇಂಥದ್ದೊಂದು ಕೆಲಸ ಅವರು ಮಾಡಿಲ್ಲಪ್ಪ, ಇದು ಮಾಡಬೇಕಿತ್ತು, ಡಿಲೇ ಮಾಡ್ತಿದ್ದಾರೆ, ಯಾವುದೂ ಇಲ್ಲ. ಆ ಥರದ ಕೆಲಸ ಯಾವುದೂ ಇಲ್ಲ. ಅಣ್ಣ ನೀವೇನ್ ಹೇಳ್ತೀರಣ್ಣ? ಸರ್ ತುಂಬ ಒಳ್ಳೇದು ಮಾಡಿದ್ದಾರೆ, ಬಡವರಿಗೆ ತುಂಬ ಸಹಾಯ ಮಾಡಿದ್ದಾರೆ. ಆದರೆ ಮನೆಗೆ ಇಲ್ದಿರೋರಿಗೆಲ್ಲ ಮನೆ ಕಟ್ಟವ್ರೆ. ಇವಾಗ ನಮಗೆಲ್ಲ ಸೀಟ್ ಮನೆ ಇತ್ತು ಫಸ್ಟು, ಇವಾಗೆಲ್ಲ ಮೋಲ್ಡಿಂಗ್ ಹಾಕಿ ಇವಾಗ ಯಾರು ನೆಂಟರು ಬಂದರೆ ಮಲ್ಕೊಳಕ್ಕೆ ಜಾಗ ಇರ್ತಾರಿಲ್ಲ. ಇವಾಗ ಅವ್ರು ಮೋಲ್ಡ್ ಹಾಕಿ ಕಟ್ಟಿದ್ದಕ್ಕೆ ನಾವು 2 ಫ್ಲೋರ್ 3 ಫ್ಲೋರ್ ಕಟ್ಕೊಂಡಿದ್ವಿ. ತುಂಬ ಸಹಾಯ ಮಾಡಿದೆ. ಯಾರು ಕಾಂಗ್ರೆಸ್ ಯಾರು ಮಾಡಿರಲಿಲ್ಲ ಅಷ್ಟು. ಅದರಿಂದ ಸರ್ ನಮ್ಗೆ ಅನುಕೂಲ ಆಗಿರೋದು ಅಷ್ಟೇ. ಒಳ್ಳೆಯವ್ರು ಒಟ್ಟಂಗೆ ಅವ್ರಿಗಿದ್ದರೆ ಒಳ್ಳೇದು ಅನಿಸ್ತದೆ. ಅಲ್ಲ, ಇದೊಂದು ಕೆಲಸ ಅವ್ರು ಮಾಡ್ಕೊಡ್ಬೇಕಿತ್ತಪ್ಪ ಅಂತದೇನಾದ್ರು ಕೆಲಸ? ಇಲ್ಲ, ಆ ಥರ ಏನು ಸರ್, ಎಲ್ಲ ಅವರೇ ಮಾಡ್ತಾವ್ರೆ ಸರ್. ರೋಡ್ಲೆಲ್ಲ ಮಾಡ್ತಾವ್ರೆ, ಒಳ್ಳೊಳ್ಳೆ ಬಸ್ ಸ್ಟ್ಯಾಂಡ್ ಕಟ್ಸವ್ರೆ, ಎಲ್ಲ ಅನುಕೂಲ ಮಾಡ್ತಾರೆ. ಪಾರ್ಕಿಂಗ್ ಎಲ್ಲ ಮಾಡ್ತಾವ್ರೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ವರ್ಷದಿಂದ ಇಲ್ಲಿ ಯಲಹಂಕ ಬಸ್ ಸ್ಟ್ಯಾಂಡ್ ಸರ್ ನೀವು 10 ವರ್ಷದಿಂದ ಇದ್ವಿ. 10 ವರ್ಷದಿಂದ ಇಲ್ಲೇ ಇದ್ದೀವಿ. ಹಾಂ ಸರ್. ಯಾವ ಏರಿಯಾ ನಿಮ್ಮದು? ಇಲ್ಲ, ಓಲ್ಡ್ ಟೌನ್, ಇದು ಒಳಗಡೆ BBMP ಇಂದ ಕಡೆ ಓಲ್ಡ್ ಟೌನ್. ಈಗ ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಜಯಪ್ರಕಾಶ್ ನಾರಾಯಣ ಕಾಲೋನಿಯಲ್ಲಿದ್ದೀವಿ. ಇಲ್ಲಿನ ನಿವಾಸಿಗಳನ್ನು ಕೂಡ ಮಾತಾಡಿಸ್ತಾ ಹೋಗೋಣ ಬನ್ನಿ. ಅಕ್ಕ, ಏನ್ ಸಮಾಚಾರ? ಆರಾಮಿದ್ದೀರಾ? ಇನ್ನೊಂದು 3-4 ತಿಂಗಳಲ್ಲಿ ಎಲೆಕ್ಷನ್ ಆಯ್ತಾ ಗೊತ್ತಾ? ಇದೆ ಸರ್, ಮಾರ್ಚ್ ಏಪ್ರಿಲ್ ಇದೆ. ಮಾರ್ಚ್ ಏಪ್ರಿಲ್ ಇದೆ ಅಂತ ಹೇಳೋರು. ಹೌದು ಸರ್. ಈಗ ಈ ಕ್ಷೇತ್ರ, ಈ ನಿಮ್ಮ ಏರಿಯಾ ಜಯಪ್ರಕಾಶ್ ನಾರಾಯಣ ಕಾಲೋನಿ, ಇದು ಯಲಹಂಕ ವಿಧಾನಸಭಾ ಕ್ಷೇತ್ರ ಬರುತ್ತೆ. ಇಲ್ಲಿ ಯಾವ ತರದ್ದು ಡೆವಲಪ್ಮೆಂಟ್ ಆಗಿದೆ ಸರ್? ಎಲ್ಲ ಥರನೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ ವಿಶ್ವನಾಥ್ ಸರ್ ಅವರು. ನಮಗೇನು ತೊಂದರೆ ಇಲ್ಲ. ಈಗಾಗಲೇ ಒಂದು 122 ಮನೆ ಸ್ಯಾಂಕ್ಷನ್ ಆಗಿದೆ. ಇನ್ನೂ ಒಂದು 60-70 ಮನೆ ಇದೆ ಬಾಕಿ. ಅದು ಎಲ್ಲ ಮಾಡ್ತಾರೆ. ಅವ್ರು ಬಂದಮೇಲೆ ನಮ್ಗೆ ತುಂಬ ಅನುಕೂಲ ಆಯಿತು ಸರ್. ಕುಡಿಯೋ ನೀರು, ರೋಡ್ಗಳು, ಮೋರಿಗಳು ಎಲ್ಲ ಕೆಲಸ ಮಾಡಿಕೊಟ್ಟವ್ರೆ ಸರ್. ನಮಗೇನು ತೊಂದರೆ ಇಲ್ಲ ಅವರಿಂದ. ಒಳ್ಳೆಯ ಒಬ್ಬ ಶಾಸಕರು, ನಮಗೆ ಒಳ್ಳೆಯವರು. ನಾವೇನು ಕೆಲಸ ಮಾಡಿಸ್ಕೊಂಡು ಬೇಕಂದ್ರೂ ಹೋದ್ರೂ ಅವರು ಸಂಧಿಸ್ತಾರೆ ಸರ್ ನಮಗೆ. ಅಂತ ಒಳ್ಳೆ ವ್ಯಕ್ತಿ ನಮ್ಗೆ ಸಿಕ್ಕಿದ್ದಾರೆ. ನೇರವಾಗಿ ನಿಮ್ಮ ಕೈಗೆ ಸಿಗ್ತಾರೆ ಮತದಾರ ಸರ್. ಯಾವ ರಾತ್ರಿ 10 ಗಂಟೆಗೆ ಹೋದ್ರಿ, 12 ಗಂಟೆಗೆ ಹೋದ್ರು ಅವ್ರು ನಮ್ಮನ್ನ ಸಂಧಿಸ್ತಾರೆ ಸರ್. ಅವ್ರು ಎಷ್ಟೊತ್ತಿನಲ್ಲಿ ಹೋದ್ರು ನಮ್ಮನ್ನು ಮಾತಾಡಿಸ್ದೇನೆ ವಾಪಸ್ ಕಳ್ಸಲ್ಲ ಸರ್. ಒಳ್ಳೆ ಶಾಸಕರು ಅವರು. ಈ ಕಡೆ ಡ್ರೈನೇಜ್, ಮೋರಿ ಎಲ್ಲ ಹೆಂಗೆ? ಮಳೆ ಬಂದ್ರೆ ಏನಾದ್ರು ಸಮಸ್ಯೆ ಆಗುತ್ತಾ? ಇಲ್ಲ ಸರ್, ಮಳೆ ಬಂದ್ರೆ ಎಲ್ಲ ನೀರೆಲ್ಲ ತುಂಬಾ ನೀಟಾಗಿ ಹೋಗುತ್ತೆ. ಮೋರಿಗಳೆಲ್ಲ ಕಟ್ಕೊಳೋ ಸಮಸ್ಯೆ ಏನು ಇಲ್ಲ ಸರ್. ನೀರುಗಳೇ ವಾರಕ್ಕೊಂದ್ಸತಿ ಬರೋದು, ನೀರು ಬಿಡ್ತಾ ಇಲ್ಲ. ನೀರು ವಾರಕ್ಕೊಂದ್ಸತಿ ಬರ್ತಾವಷ್ಟೇ. ವಾರಕ್ಕೊಂದ್ಸತಿ ಬಿಟ್ರೆ ನಾವು ಅಲ್ಲಿ ಏನ್ ಮಾಡ್ಬೇಕು ನಾವು? ನೀರುಗಳೇ ಸಮಸ್ಯೆ. ಎಲ್ಲ ಇನ್ನೇನು ಸ್ಪಂದನೆ ಮಾಡಲ್ವಾ? ಎಲ್ಲಿ ಮಾಡ್ತಾವ್ರೆ? ಅವ್ರು ಬೇಕಾದ ಇದ್ದಾಗ ಬರ್ತಾರೆ, ಬ್ಯಾಡ್ ಇದ್ದಾಗ ಏನ್ ಬರಲ್ಲ. ಅವ್ರು ಬೇಕು ಅಂದಾಗ ಇದ್ ಮಾಡ್ತಾರೆ, ಕರೀತಾರೆ. ಬನ್ನಿ ಅಮ್ಮ, ಅದು ಇದು ಅವಾಗ ಬೇಕಾದಾಗ ಎಲ್ಲಾ ಕೊಡ್ತಾರೆ. ನಾವು ಹೋಗ್ಬೇಕು ಅಷ್ಟೇ. ಇಂಥ ಜಾಗಕ್ಕೆ ಬನ್ನಿ, ಅದ್ ಕೊಡ್ತೀವಿ, ಇದ್ ಕೊಡ್ತೀವಿ ಹೇಳ್ತಾರೆ. ಅವಾಗ ನಾವು ಹೋಗ್ಬೇಕು, ವಿಧಿ ಇಲ್ಲ, ಹಾಕ್ಲೇಬೇಕು. ಇವಾಗ ಇದ್ದೂರಲ್ಲಿ ಮಾಡಿದಿರ ಬೇರೆ ಊರಲ್ಲಿ ಹೋಗಿ ಮಾಡಕ್ಕಾಗುತ್ತಾ? ಕೇಳ್ತಾರೆ. ಈಗ ನಾವೇ ಹೋಗ ಕೇಳೋ ಟೈಮ್ ಅವ್ರು ಮಾಡಲ್ಲ. ಅವ್ರಿಗೆ ಬೇಕಾಗಿದ್ದಾಗ ಅವ್ರಿಗೆ ಇಷ್ಟ ಬಂದಾಗ ಮಾಡ್ತಾರೆ. ಕಳೆದ 3 ಅವಧಿಯಿಂದ ಇವರೇ ಇದ್ದಾರೆ ಶಾಸಕರು ಇಲ್ಲಿ.
15 ವರ್ಷದಿಂದ ಇವರೇ ಶಾಸಕರಿದ್ದಾರೆ. ಏನೇನು ಕೆಲಸಗಳ ಕಾರ್ಯಗಳು ಮಾಡವ್ರೆ ಸರ್, ಮಾಡವ್ರೆ, ಇಂಪ್ರೂವ್ ಮಾಡವ್ರೆ. ಯಾಕೆ ಸುಳ್ಳು ಹೇಳ್ಬೇಡ್ದು, ಮಾಡವ್ರೆ ಇಂಪ್ರೂವ್ಮೆಂಟ್. ನೀರ್ದೊಂದೇ ಇಲ್ಲಿ ಸಮಸ್ಯೆ, ಇನ್ನೇನು ಇಲ್ಲ. ಮಾಡವ್ರೆ. ಮಳೆ ಬಂದ್ರೆ ನೀರು ಹೋಗೋದಕ್ಕೆ ಮೋರಿ ವ್ಯವಸ್ಥೆ ಎಲ್ಲ ಇದೆ, ಮಾಡವ್ರೆ ಎಲ್ಲ ಮಾಡವ್ರೆ. ಈಗ ಮಕ್ಕಳು ಎಲ್ಲ ಇರ್ತಾರೆ, ಎಜುಕೇಶನ್ ಶೈಕ್ಷಣಿಕವಾಗಿ ಯಾವ ತರದ್ದು ಅನುಕೂಲಗಳೆಲ್ಲ ಮಾಡ್ಕೊಟ್ಟಿದ್ದಾರೆ? ಅನುಕೂಲಗಳೆಲ್ಲ ಐತೆ ಸರ್. ಓದೋದ್ರಿಂದ ಪ್ರತಿಯೊಂದು ಎಲ್ಲ ಮಾಡ್ಕೊಟ್ಟಿದ್ದಾರೆ ಸರ್. ಮಾಡವ್ರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಮಾಡಿರ, ನಿಂಗೆ ಗೊತ್ತಿಲ್ಲ ಅಷ್ಟೇ. ಇನ್ನು ನಾವು ಪ್ರೈವೇಟ್ಗಳಲ್ಲಿ ದುಡ್ಡಿರೋರು ಸೇರ್ಸ್ಕೊಂತಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಮಾಡವ್ರೆ ಸರ್. ಯಾಕೆ ಸುಳ್ಳು ಹೇಳ್ಬೇಡ್ದು, ಎಲ್ಲ ಪ್ರತಿಯೊಂದು ನೀರ್ಗೊಂದೇ ಈ ಕಡೆ ಸಮಸ್ಯೆ ಹೊರತು ಇನ್ನೇನು ಬೇರೆದೇನು ಏನು ಇಲ್ಲ ಸರ್. ಕೂಲಿ ಕಾರ್ಮಿಕರೆಲ್ಲ ಜಾಸ್ತಿ ಇದ್ದಾರೆ ಈ ಕಡೆ. ಇದಾರೆ ಸರ್, ತುಂಬಾ ಜನ. ಅವ್ರಿಗೆ ಯಾವ ತರದ್ದೆಲ್ಲ ಅನುಕೂಲ ಮಾಡಿ ಬೇರೆಯವ್ರಿಗೂ ಮಾಡ್ಕೊಟ್ಟಿದ್ದಾರೆ. ಕೊರೋನಾ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವ್ರಗಳಿಗೆಲ್ಲ. ಪರವಾಗಿಲ್ಲ ಸರ್. ಊಟ ಬಟ್ಟೆ ತವಿಂದನೂ ಸಪ್ಲೈ ಮಾಡಿದಾರ ಅವ್ರು. ಒಳ್ಳೆ ಇದ್ ಮಾಡ್ಕೊಟ್ಟಿದ್ದಾರೆ. ಯಾಕೆ ಸುಳ್ಳು ಹೇಳ್ಬೇಡ್ದು, ದೇವ್ರು ಒಂದೇ, ಅಯ್ಯಪ್ಪನು ಒಂದೇ, ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಯಲಹಂಕ ನ್ಯೂ ಟೌನ್ ನಲ್ಲಿ ಇಲ್ಲಿ ಕೂಡ ಒಂದಿಷ್ಟು ಮತದಾರರಿದ್ದಾರೆ. ಬಹುಶಃ ಇವರು ಪರ್ಮನೆಂಟ್ ಜಾಗ ಅನ್ಸುತ್ತೆ. ಬೆಳಿಗ್ಗೆ ಬಂದು ಇಲ್ಲಿ ಟೀ ಕುಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು, ಎಲ್ಲರೂ ಕೂಡ ಹಿರಿಯರಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಸರ್, ಎಲೆಕ್ಷನ್ ಕೂಡ ಹತ್ರ ಬರ್ತಾ ಇದೆ. ಈಗ ಏನ್ ಹೇಳ್ತೀರಿ? ಎಲೆಕ್ಷನ್ ಹತ್ರ ಬರ್ತಾ ಇದೆ, ಇಲ್ಲಿ ಪೂರ್ತಿ ಬಿಜೆಪಿನಪ್ಪ, ಒಂದ್ ಸೈಡು ಪೂರ್ತಿ ಬಿಜೆಪಿ ಒಂದ್ ಸೈಡು. ನಮ್ಮ SR ವಿಶ್ವನಾಥ್ ಅವರು 100ಕ್ಕೆ 1 ಕೋಟಿಯಷ್ಟು ಗೆಲ್ತಾರೆ. ಯಾಕೆ ಸರ್ ಇಷ್ಟು ಎಲ್ಲರೂ ಇಷ್ಟು ಕಾನ್ಫಿಡೆಂಟ್ ಆಗಿ ಯಾಕೆ ಹೇಳ್ತಿದ್ದೀರಿ? ಅವರಂತ ವರ್ಕ್ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು ಇರ್ಬೋದು, ವೋಟರ್ಸ್ ಇರ್ಬೋದು, ಎಲ್ಲಾನು ಅವ್ರು ಅಷ್ಟು ಸ್ಪಂದಿಸ್ತಾರೆ. ಯಾವಾಗ ಹೋದ್ರೂ ಅವರು ಅವೈಲಬಲ್ ಇರ್ತಾರೆ. ಏನೇ ಕೆಲಸ ಹೇಳಿದ್ರು ಮಾಡ್ತಾರೆ. ಅವ್ರನ್ನ ಇಲ್ಲಿ ಯಾರು ಸೋಸಕ್ಕಾಗಲ್ಲ. ಅಲ್ಲ, ಇಲ್ಲಿನ ಮೂಲಭೂತ ಸೌಕರ್ಯದ ವ್ಯವಸ್ಥೆ ಹೇಗಿದೆ? ಎಲ್ಲ ಏನ್ ಪ್ರತಿಯೊಂದೂ ಇಂಥದ್ದಿಲ್ಲ ಅಂತ ಹೇಳಂಗಿಲ್ಲ. ಒಂದ್ ವೇಳೆ ವ್ಯತ್ಯಾಸ ಆದ್ರೂ ಇಮಿಡಿಯೇಟ್ ಸ್ಪಂದಿಸ್ತಾರೆ. ಇಮಿಡಿಯೇಟ್ ಆಗಿ ಇಂಜಿನಿಯರ್ ಕರ್ಸಿ ಎಲ್ಲ ಹಂಗೆ ರೆಡಿ ಮಾಡಿಸ್ತಾರೆ. ನಾವು SR ವಿಶ್ವನಾಥ್ ಅವರು ಭಾರಿ ಬಹುಮತದಿಂದ ಗೆಲ್ತಾರೆ ಅಂತ ಹೇಳ್ತೀನಿ. ಯಾವ ಕಾರಣಕ್ಕೆ ಸರ್ ಹಂಗೆ? ಎಲ್ಲ ಕೆಲಸಗಳು ಯಾವ್ದು ಪೆಂಡಿಂಗ್ ಇಲ್ಲ, ಅಷ್ಟೊಂದು ಕೆಲಸ ಮಾಡಿದ್ದಾರೆ ಅವರು. ಯಲಹಂಕ ಕ್ಷೇತ್ರಕ್ಕೆ ಹುಡುಕಿ ಕೆಲಸ ಮಾಡಿಸ್ತಾನೆ ಇದ್ದಾರೆ. ಆ ಕಾರಣದಿಂದ ಹೇಳ್ತೀನಿ ನಾನು. ಅಲ್ಲ, ಬೇರೆ ನಿಮಗೆ ಕಳೆದ 3 ಅವಧಿಗೆ 15 ವರ್ಷಕ್ಕೆ ಹೆಚ್ಚು ಕಮ್ಮಿ ಅವರೇ ಇಲ್ಲಿ ಶಾಸಕರು. ಬದಲಾವಣೆ ಬೇಕು ಅಂತ ಅನ್ಸಲ್ಲ? ಇಲ್ಲ, ನಮ್ಗೆ ಅನ್ಸೋದಿಲ್ಲ. ಅವರೇ ಬೇಕು ಅನಿಸ್ತಾ ಇದೆ. ಯಾಕಂದ್ರೆ ಅಷ್ಟೊಂದು ಕೆಲಸ ಕಾರ್ಯಗಳು ನಮ್ಮ ಕ್ಷೇತ್ರದಲ್ಲಿ ಬಹಳ ಚೆನ್ನಾಗಿದೆ. ಅದರಿಂದ ಈ ಸಲನೂ ನಾವು ಬಹುಮತದಿಂದ ಗೆಲ್ಲಿಸ್ತೀವಿ ಅಂತ ಹೇಳ್ತೀವಿ. ಬೇರೆ ಯಾವುದೇ ಅವರಿಗೆ ಆಪೋಸಿಟ್ ಸ್ಟ್ರಾಂಗ್ ಆಗಿರೋ ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಕಾರಣಕ್ಕ? ಇಲ್ಲ, ಹಾಗೇನಿಲ್ಲ. ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆದ್ರೂ ಪರವಾಗಿಲ್ಲ, ಆದ್ರೂ ಸರಿ ನಮ್ಮ ವಿಶ್ವನಾಥ್ ಅವರೇ ಗೆಲ್ದರು. ಅಲ್ಲ, DK ಶಿವಕುಮಾರ್ ಅಲ್ಲ, ಕುಮಾರಸ್ವಾಮಿ ಅಲ್ಲ, ಯಾರು ಬಂದ್ರು ಅವ್ರನ್ನ ಸೋಲ್ಸಕ್ ಆಗೋದೇ ಇಲ್ಲ. ಅಲ್ಲ, ನಿಮ್ಗೆ ಸ್ಪೆಷಲ್ ಕ್ವಾಲಿಟಿ ಏನಂತ ಅನ್ಸುತ್ತೆ ವಿಶ್ವನಾಥ್? ಎಲ್ಲ ಮಾಡ್ತಾರೆ, ಸ್ಪಂದಿಸ್ತಾರೆ. ಜನಕ್ಕೆ ಸ್ಪಂದಿಸೋದೇ ಅಲ್ಲ ಇಂಪಾರ್ಟೆಂಟ್. ಪ್ರತಿ ಒಂದು ಸಾವಾದ್ರೂ ಬರ್ತಾರೆ, ನೋಡ್ತಾರೆ. ಒಂದು ಫಂಕ್ಷನ್ ಕಷ್ಟ ಸುಖಗಳಿಗೆ ಹಾಕ್ತಾರೆ. ಇನ್ನು ಅದಕ್ಕಿಂತ ಇನ್ನೇನ್ ಬೇಕು? 100% ವಿಶ್ವನಾಥ್ ಅವ್ರು ಬರ್ತಾರೆ. 100% ಬರಬೇಕು. ಕಾನ್ಫಿಡೆಂಟ್ ಆಗಿ ಹೆಂಗೆ ಸರ್? ಎಲ್ಲ ಪಾರ್ಕ್ಗಳಾಗ್ಬೋದು, ಇನ್ನು ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳಾಗಿರ್ಬೋದು, ರೋಡ್ಗಳಾಗಿರ್ಬೋದು, ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಏನು ಕೊರತೆ ಇಲ್ಲ. 100% ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲ. ಏನೇ ಪ್ರಾಬ್ಲಮ್ ಇದ್ರೂ ಇಮಿಡಿಯೇಟ್ ಆಗಿ ಸ್ಪಂದಿಸ್ತಾರೆ. 100% ಅಟೆಂಡ್ ಮಾಡ್ತಾರೆ. ಎಲ್ಲ ಜನಗಳಲ್ಲಿನೂ ವಿಶ್ವಾಸ ಗಳಿಸಿದ್ದಾರೆ. ಸರ್, ಈ ಕ್ಷೇತ್ರದಲ್ಲಿ ನೀವು ಯಾವುದೇ ರಾಜಕೀಯದಲ್ಲಿ ಇರ್ಬೋದು, ವಿರೋಧ ಪಕ್ಷಗಳಾಗಿರ್ಬೋದು ಅಥವಾ ನಮ್ಮ ಶಾಸಕರು ಮಾಡಿರೋಂಥ ಕೆಲಸಗಳನ್ನು ವಿರೋಧ ಪಕ್ಷಗಳು ಕೂಡ ಮೆಚ್ಕೊತಾ ಇದ್ದಾರೆ. ಯಾಕಂದರೆ ಇವತ್ತು ನೀವು ಸಂಜೆ ಬನ್ನಿ, ಆ ರೋಡಲ್ಲಿ ಡಬಲ್ ರೋಡಲ್ಲಿ ಬನ್ನಿ, ರಾತ್ರಿಗೆ ಪಾರಿ ಇದ್ದಂಗೆ ಇರ್ತದೆ. ಎಲ್ಲ ಲೈಟ್ಗಳು ಇದು ಅಲ್ಲಿ. ಅದ್ರ ಜೊತೆಗೆ ನಮ್ಮ ಎಲ್ಲ ಲೀಡರ್ಗಳು ಇಲ್ಲಿ ಸಹಕಾರ ಕೊಡ್ತಾರೆ. ನಮ್ಮ ಕಾರ್ಪೊರೇಟರ್ ಇರ್ಬೋದು, ಮಾಜಿ ಕಾರ್ಪೊರೇಟರ್ ಸತೀಶ್ ಇರ್ಬೋದು, ಇವರೆಲ್ಲ ಸಹಕಾರದಿಂದ ಇವತ್ತು ಈ ಮಟ್ಟಿಗೆ ಬಂದಿದೆ ನಮ್ಮ ರಾಜ್ಯ. ಈ ರಾಜ್ಯದಲ್ಲಿ 28 ಕ್ಷೇತ್ರಗಳ ಪೈಕಿ ನಮ್ಮ ಈ ಕ್ಷೇತ್ರ ಇದೆಯಲ್ಲ, ಯಲಹಂಕ ಕ್ಷೇತ್ರ ಭಾಳ ಅಭಿವೃದ್ಧಿ ಹೊಂದಿದೆ. ನೀವು ಎಲ್ಲೇ ಹೋಗಿ ನೋಡಿ, ಯಾವ ರೀತಿ ಆದರೂ ನೋಡಿ. ನೀವು ನಮ್ಮನ್ನು ಬಿಟ್ಟು ವಿರೋಧ ಪಕ್ಷದವ್ರನ್ನ ಕೇಳಿ, ಯಾರೋ ಶಾಸಕರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಯಾವ ರೀತಿ ಇದು ಮಾಡಿದ್ದಾರೆ ಅಂತ ವಿರೋಧ ಪಕ್ಷದವ್ರನ್ನ ಕೇಳಿ, ಅವರು ಅದೇ ಉತ್ತರ ಕೊಡ್ತಾರೆ. ಅಭಿವೃದ್ಧಿಯಲ್ಲಿ 2 ಮಾತಿಲ್ಲ. ಬೆಂಗಳೂರಲ್ಲಿ ಕೂಡ ನೀವು 28 ಕ್ಷೇತ್ರಗಳಲ್ಲಿ ನೋಡಿ, ಈ ರೀತಿ ಅಭಿವೃದ್ಧಿ ಆಗಿರೋ ಎಲ್ಲ ನೋಡ್ಕೊಂಬನ್ನಿ. ಯಲಹಂಕ
ಯಲಹಂಕ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 1 ಅಂದರೆ ಕೆಂಪೇಗೌಡ ವಾರ್ಡ್ನಲ್ಲಿದ್ದೀನಿ. ಇಲ್ಲಿನ ಕೆಲವೊಂದಿಷ್ಟು ಆಟೋ ಚಾಲಕರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗೋಣ. ನಾವು ನೋಡ್ಬೋದು ಇಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಇವರು ಯಲಹಂಕ ವಿಧಾನಸಭಾ ವ್ಯಾಪ್ತಿಗೆ ಬರುವಂಥ ಎಲ್ಲ ಹಳ್ಳಿಗಳಿಗೂ ಹೋಗ್ತಾರೆ, ಎಲ್ಲ ವಾರ್ಡ್ಗಳಿಗೂ ಹೋಗ್ತಾರೆ. ಅವರು ಕಂಡಂತೆ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗಿದೆ ಯಲಹಂಕ ಅನ್ನೋದನ್ನು ಮಾತಾಡಿಸ್ತಾ ಹೋಗೋಣ. ಸರ್, ಇನ್ನೇನು 3-4 ತಿಂಗಳಲ್ಲಿ ಎಲೆಕ್ಷನ್ ಬರುತ್ತೆ, ನಿಮಗೂ ಗೊತ್ತಿದೆ. ಸೊ ಈ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಂಡಿದೆ ಅಂತ ಸರ್? ರೋಡ್ ಇದಿಲ್ಲ, ರೋಡ್ ಮಾಡಿಕೊಟ್ರು. ಮನೆಗಳಿದ್ದಿಲ್ಲ, ಮನೆ ಮಾಡಿಕೊಟ್ರು. ನಮಗೆ ಬಸ್ಸು ಇದಿದ್ದಿಲ್ಲ, ಬಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಎಲ್ಲೋಗೋದಕ್ಕೂ ನಮಗೆ ಇವಾಗ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮೇನ್ ನೀರಿತ್ತು, ನೀರೆಲ್ಲ ಆಗಿದೆ. ನಮ್ಮ ಓಟು MLA ಅವರಿಗೆ ವಿಶ್ವನಾಥ್. ಅಂದರೆ ಕಳೆದ 3 ಅವಧಿಗೆ ಅವರೇ MLA ಇದ್ದಾರೆ. ಈ ಕ್ಷೇತ್ರದ ಮತದಾರರು ಏನೋ ಬದಲಾವಣೆ ಬಯಸ್ತಿದ್ದಾರೆ ಅಂತ ಸರ್ ಕಾಂಗ್ರೆಸ್ JDS ಬರಬೇಕಾಗಿತ್ತು, ಗೆದ್ರಂಬಿಟ್ಟು ಅವರು ಸುಮ್ಮನೆ ಇರಬಾರ್ದಾಗಿತ್ತು, ಬಂದ್ ಮಾಡಬೇಕಾಗಿತ್ತು. ಇವ್ರು ನೋಡಿ MLA ಅವ್ರು ಮಾಡ್ತಾ ಇದ್ದಾರೆ ಸರ್, ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಪಕ್ಷ ಅಲ್ಲ ಮುಖ್ಯ, ವ್ಯಕ್ತಿ ಮುಖ್ಯ ಸರ್. ಯಾರು ಕೆಲಸ ಮಾಡ್ತಾರೋ ನಾವು ಅವ್ರಿಗೆ ಓಟ್ ಹಾಕ್ತೀರಿ ಸರ್. ತುಂಬಾ ಕೆಲಸ ಮಾಡ್ಕೊಡ್ತಾರೆ. ಬಡವ್ರಿಗೆ ಮನೆ ಇದ್ದಿಲ್ಲ ಸರ್, ಎಲ್ಲ ಬಿದ್ದೋಗಿತ್ತು ಮನೆ. ಬಂದು ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿಕೊಟ್ರು ಸರ್. ಅದ್ರಿಗೆ ನಮ್ಗೇನೋ ಒಂದು ಲೆಕ್ಕದಲ್ಲಿ ದೇವ್ರು ಇದ್ದಂಗೆ ಸರ್ ಅವರು MLA ಅವರು. ನಮ್ಮ ಸಮಸ್ಯೆ ಏನಿಲ್ಲ ಪಾಪ. ಅವರು ವಿಶ್ವನಾಥ್ ಅವರು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸಮಸ್ಯೆ ಏನಿಲ್ಲ. ರಸ್ತೆ ಮೋರಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಹೌದೌದು. 3 ಅವಧಿಯಿಂದ ಅಂದ್ರೆ 15 ವರ್ಷದಿಂದ ಅವರೇ ಇದ್ದಾರೆ ಇಲ್ಲಿ. ಅವರೇ ಇದ್ದಾರೆ, ಇನ್ನು ಮುಂದಕ್ಕೂ ಅವರೇ ಇರ್ತಾರೆ. ಯಾಕೆ ಅಂತ ನಂಬಿಕೆ ಬಂದಿದೆ. ಕೆಲಸ ಮಾಡ್ಕೊಡ್ತಾರೆ ಅಂತ. ಮನೆ ಬಾಗಿಲಿಗೆ ಹೋದ್ರೆ ನಮ್ಗೆ ಬೇಡಿಕೆ ಏನಿದೆಯೋ ಅದನ್ನ ನೆರವೇರಿಸ್ತಾರೆ. ಕಾಂಗ್ರೆಸ್ ಅಲ್ಲಿ JDS ಅಲ್ಲಿ ಆತರ ನಾಯಕರಿಲ್ಲ ಅಂತೀರಾ? ಅಲ್ಲ, ಇರ್ಬಹುದು ಅನ್ಸುತ್ತೆ, ಆದ್ರೆ ನಮ್ಗೆ ಅಡಿಪಾಯನೇ ಇವರು. ಸ್ಪಂದನೆ ಇವರು ಬೇಗ ಮಾಡ್ತಾರೆ, ಏನೇ ಇದ್ರು ಅಟೆಂಡ್ ಮಾಡ್ತಾರೆ. ಹೌದೌದು. ಕೆಲಸ ಇಲ್ಲ ಸಾಹೇಬ್ರು ಹಿಂಗಿದೆ ಅಂತ ಮಾಡಿದ್ರೆ. ಹೌದೌದು. ಇದಿಷ್ಟು ಯಲಹಂಕ ವಿಧಾನಸಭಾ ಕ್ಷೇತ್ರದ ಮತದಾರರ ಮತ. ಆದ್ರೆ ಈ ಮತದಾರರ ಅಂತಿಮ ನಿರ್ಧಾರ ಏನು ಅನ್ನೋದನ್ನ ಚುನಾವಣೆವರೆಗೂ ಕಾದು ನೋಡಬೇಕಾಗಿದೆ. ಇದಿಷ್ಟು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ನೆಟ್ವರ್ಕ್. ಜಾಲ ನಮ್ಮದು, ಬಲ ನಿಮ್ಮದು.